ಇದು ಹಾವೇರಿಯ ಪರಿಸ್ಥಿತಿ ಆದ್ರೆ ಬೆಂಗಳೂರಿನಲ್ಲೂ ಕೂಡ ಪರಿಸ್ಥಿತಿಯನ್ನು ಭಿನ್ನವಾಗಿಲ್ಲ. ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನ್ಯೂಸ್ 18 ಜೊತೆ ಶಾಸಕಿ ಸೌಮ್ಯ ರೆಡ್ಡಿ ಅವರು ಮಾತನಾಡ್ತಾ ನಮ್ಮ ತಂದೆ ಪಕ್ಷದಲ್ಲಿ ತುಂಬಾ ಹಿರಿಯರು, ಅವರನ್ನ ಕಡೆಗಣಿಸಿರೋದು ನನಗೆ ಶಾಕ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡ್ತಾ ಶಾಸಕಿ ಸೌಮ್ಯ ರೆಡ್ಡಿ ಅವರು ಈ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು. ನಮ್ಮ ತಂದೆ ಬಹಳ ಸೀನಿಯರ್, ಬಹಳಷ್ಟು ಜವಾಬ್ದಾರಿಗಳನ್ನು ಹೊತ್ತಂತವರು, ಅವರನ್ನ ಕಡೆಗಣಿಸಿರೋದು ಶಾಕ್ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸೌಮ್ಯ ರೆಡ್ಡಿ ಅವರ ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಸಮ್ಮಿಶ್ರ ಸರ್ಕಾರ ಎರಡನೇ ಹಂತದ ಸಂಪುಟ ವಿಸ್ತರಣೆಯನ್ನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೆಸರನ್ನ ಕೈಬಿಟ್ಟಿರೋದು ತುಂಬಾ ದೊಡ್ಡ ಮಟ್ಟಿಗಿನ ಚರ್ಚೆಗೆ ಒಳಗಾಗಿದೆ. ಈ ಬಗ್ಗೆ ಅವರ ಕುಟುಂಬದವರಿಗೂ ಸಾಕಷ್ಟು ನೋವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾತಾಡೋದಕ್ಕೆ ಜಯನಗರ ಶಾಸಕಿ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಸೊ ಮೊದಲು ಲಿಸ್ಟ್ ನಲ್ಲಿ ನಿಮ್ಮ ತಂದೆಯವರ ಹೆಸರು ಇಲ್ಲ ಅಂತ ಗೊತ್ತಾದಾಗ ನಿಮ್ಗೆ ಏನ್ ಅನ್ನಿಸ್ತು? ಭಾಳ ನೋವಾಯಿತು. ಯಾಕಂದರೆ ನೋಡಿ, ಇದು ಫಸ್ಟ್ ಲಿಸ್ಟಲ್ಲೇ 7 ತಿಂಗಳ ಮುಂಚೆ ಇರಬೇಕಿತ್ತು. 7 ಬಾರಿ ಶಾಸಕರಾಗಿದ್ದಾರೆ, 4 ಬಾರಿ ಸಚಿವರಾಗಿದ್ದರು, ಕಷ್ಟಪಟ್ಟು ದುಡ್ದಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಹೀಗಾಯಿತು ಅಂದರೆ ಇಟ್ ಈಸ್ ವೆರಿ ಶಾಕಿಂಗ್. ಅವರಿಗೂ ಕೂಡ ತುಂಬಾ ದೊಡ್ಡ ಶಾಕ್ ಆಗಿರ್ಬೋದು. ಸೊ ನಿಮ್ಗೆ ತಂದೆ ಅಂತ ಹೊರತುಪಡಿಸಿ ಪಕ್ಷದ ಈ ನಡೆ ಬಗ್ಗೆ ನಿಮಗೆ ಅನ್ಸುತ್ತೆ? ನೋಡಿ, ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಹಿರಿಯರನ್ನ ಸರಿಯಾಗಿ ಲಾಯಲ್ ಆಗಿ ಕೆಲಸ ಮಾಡಿರೋರಿಗೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋ ಗುರುತಿಸ್ತಾರೆ ಅಂತ ನಾನು ನಂಬಿದ್ದೆ. ಬಟ್ ಬಿಟ್ಟಿರೋದು ಆಶ್ಚರ್ಯ ಆಗ್ತಿದೆ. ಭಾಳ ನೋವಿನ ಸಂಗತಿ. ಯಾಕೆ ಹೀಗಾಗಿದೆಯೋ ನನಗೂ ಗೊತ್ತಾಗ್ತಿಲ್ಲ. ತಂದೆಯವರು ಲಾಬಿ ಮಾಡಲ್ಲ. ನೋಡಿ, ಒಂದು ಕಾಲದಲ್ಲಿ ಅವರೊಬ್ಬರೇ ಇದ್ದಿದ್ದು ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕರು. ಈಗ 15 ಜನ ಇರೋದು ಕಾಂಗ್ರೆಸ್ಸಿಂದ. DCC ಅಧ್ಯಕ್ಷರಾಗಿದ್ದರು, ಪಕ್ಷ ಕಟ್ಟಿದ್ದಾರೆ. ಮತ್ತೆ ಎಲ್ರಿಗೂ ಅಷ್ಟೇ ಗೆದ್ದಾದ್ಮೇಲೆ ಪಕ್ಷಾತೀತವಾಗಿ ಕೆಲಸ ಮಾಡಿದ್ದಾರೆ. ಯಾರನ್ನೇ ಕೇಳಿ, ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲ, ಸಾರ್ವಜನಿಕರು ಕೇಳಿ, ರಾಮಲಿಂಗಾರೆಡ್ಡಿ ಅವರು ಹೇಗೆ ಕೆಲಸ ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಸೊ ನಿಮಗೆ ಸಂಸದೀಯ ಕಾರ್ಯದರ್ಶಿ ಅನ್ನುವಂಥ ಲಿಸ್ಟ್ನಲ್ಲಿ ಮೊದಲನೇ ಹೆಸರೇ ನಿಮ್ಮನ್ನ ಮೆನ್ಷನ್ ಮಾಡಿದ್ರು. ಸೊ ಇದು ಎಲ್ಲೋ ಒಂದು ಕಡೆ ನಿಮ್ಮ ತಂದೆಯವರಿಗೆ ಸಚಿವ ಸ್ಥಾನ ಕೊಡಲಿಲ್ಲ, ಆ ಒಂದು ಕಾರಣಕ್ಕೆ ಕಣ್ಣೇರಿಸುವ ತಂತ್ರ ಅಂತ ಅನ್ಸುತ್ತಾ, ಅಥವಾ ಕಾಂಪನ್ಸೇಟ್ ಮಾಡೋ ಪ್ರಯತ್ನ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ನಾನು ಕೇಳಲಿಲ್ಲ, ಕೊಟ್ಟರು ನಾನು ತಗೊಳ್ಳೋದಿಲ್ಲ. 7 ತಿಂಗಳಿಂದ ನಮ್ಮ ತಂದೆಯವ್ರನ್ನ, ಶ್ರೀ ರಾಮಲಿಂಗಾರೆಡ್ಡಿ ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅಂತ ಒಂದೇ ನಿರೀಕ್ಷೆ, ಒಬ್ಬ ಮಗಳಾಗಲ್ಲ, ಒಬ್ಬ ಕಾರ್ಯಕರ್ತಳಾಗ. ಸೊ ಈಗ ಮುಂದಿನ ನಡೆ ಏನು ಅಂದ್ರೆ, ಇವತ್ತು ನಾವು ಕೇಳಿದಾಗ ರಾಮಲಿಂಗಾರೆಡ್ಡಿ ಅವರು ನಾನು ಇವತ್ತೇನೂ ಮಾತಾಡೋದಿಲ್ಲ, ನಾನು ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಬಟ್ ಅವರ ಧ್ವನಿನಲ್ಲಿ ಆ ನೋವು ಖಂಡಿತ ಇತ್ತು. ಸೊ ಈಗ ಮುಂದಿನ ನಡೆ ಏನು ಅಂತಂದ್ರೆ, ಪಕ್ಷದವ್ರ ಜೊತೆ ಮಾತಾಡೋದಾಗ್ಲಿ ಅಥವಾ ಯಾವತ್ತು ಲಾಬಿ ಮಾಡ್ದಲೇ ಅಂತವರು ಇವಾಗ ಮುಂದೆ ಏನ್ ಮಾಡ್ಬೋದು ಅಂತ, ಅಥವಾ ನೀವು ಚರ್ಚೆ ಮಾಡಿದ್ರಾ ಹೇಗೆ? ಇನ್ನೂ ಏನು ಚರ್ಚೆ ಮಾಡಿಲ್ಲ. ಮುಂದೆ ಏನು ಮಾಡೋದು ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಕಳೆದ ಬಾರಿ ಅವರು ಗೃಹ ಮಂತ್ರಿಗಳಾಗಿದ್ದರು. ಗೃಹ ಮಂತ್ರಿ ಟು ನಥಿಂಗ್ ಅಂದರೆ ನಿಮಗೆ ಶಾಕ್ ಆಗುತ್ತೆ. ಮುಂದೆ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇನ್ಫ್ಯಾಕ್ಟ್ ಬಹಳ ಕೆಲಸ ಇದೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಇಡೀ ರಾಜ್ಯದಲ್ಲಿ. ಹೀಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋರನ್ನ ಹೀಗೆ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ನಮಗಂತೂ ಬಹಳ ದುಃಖ ಆಗಿದೆ. ಸೊ ಈ ಒಟ್ಟಾರೆ ಬೆಳವಣಿಗೆ ಏನಿದೆ, ಇದು ಎಲ್ಲರಿಗೂ ತುಂಬಾ ದೊಡ್ಡ ಶಾಕ್ ಜೊತೆಗೆ ನೋವನ್ನ ಕೂಡ ತಂದಿದೆ. ಇದ್ರ ಬಗ್ಗೆ ಮುಂದಿನ ಹೆಜ್ಜೆ ಏನೋದನ್ನ ನಾವಿನ್ನು ನಿರ್ಧಾರ ಮಾಡಿಲ್ಲ ಅನ್ನೋ ಮಾತನ್ನ ಸೌಮ್ಯ ರೆಡ್ಡಿ ಅವರು ಹೇಳಿದ್ರು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸೌಮ್ಯ ಕಳ್ಸ, ನ್ಯೂಸ್ 18 ಕನ್ನಡ, ಬೆಂಗಳೂರು.